ಹಾಯ್ ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜಾಮೂನ್ ಮಾಡೋದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 65 ಗ್ರಾಮ್ದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ ಜಾಮೂನ್ ಪ್ಯಾಕೆಟು. ಅದನ್ನು ಬೌಲ್ಗೆ ಹಾಕ್ಕೊಂಡು ನೀವು ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊತಾ ಬನ್ನಿ ಒಂದು ಹದದಲ್ಲಿ. ತುಂಬ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ, ಆವಾಗ ಫುಲ್ ತೆಳುವಾಗಿಬಿಡುತ್ತೆ, ಉಂಡೆ ಕಟ್ಟೋಕ್ಕಾಗಲ್ಲ ಜಾಮೂನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಡು ಬನ್ನಿ. ನೆಕ್ಸ್ಟು ನಿಮ್ಗೆ ಕಲಸಿಲ್ಲ ಆದಮೇಲೆ ಆಯಿಲ್ ಬೇಕಾಗುತ್ತೆ, ಅಂಟಂಟು ಫೀಲ್ ಆಗುತ್ತೆ. ಆಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಈಗ ನೀವು ನೋಡ್ಬೋದು ಸ್ವಲ್ಪನೂ ಅಂಟಂಟು ಫೀಲ್ ಇಲ್ಲ, ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಅದೇ ರೀತಿ ನೀವು ನೀಟಾಗಿ ಸಾಫ್ಟಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಡೈರೆಕ್ಟಾಗಿ ನೀವು ಚಪಾತಿ ಥರ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಪೂರಿ ಅಳತೆಯಲ್ಲಿ ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ಳಿ. ರೌಂಡ್ ಶೇಪಲ್ಲಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ನೀಟಾಗಿ ಲಟ್ಟಿಸ್ಕೊಂಡ್ರೂ ಆಯಿತು. ಅದನ್ನು ಚಾಕು ತೊಗೊಂಡು ನೀಟಾಗಿ ತ್ರಿಭುಜ ಶೇಪಲ್ಲಿ ನೀವು ಹಿಂಗೆ ಕಟ್ ಮಾಡಿಕೊಂಡ್ರೆ, ರೆಗ್ಯುಲರಾಗಿ ಜಾಮೂನ ರೌಂಡಕ್ಕೂ ಮಾಡ್ತಾರೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರಲಿ, ಮಕ್ಕಳಿಗೂ ಡಿಫ್ರೆಂಟಾಗಿ ಇರುತ್ತೆ ತಿನ್ನೋಕ್ಕೆ ಅಂತ ನಾನು ಈ ಥರ ಟ್ರೈ ಮಾಡಿದ್ದೀನಿ. ಈ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡು ಅಗಲ ಇರೋ ಸೈಡಿಂದ ಅದನ್ನು ಫೋಲ್ಡ್ ಮಾಡ್ತಾ ಬಂದರೆ ನಿಮ್ಗೆ ಈ ಥರ ಶೇಪ್ ಬರುತ್ತೆ. ಯಾವಾಗಲೂ ರೌಂಡಲ್ಲಿ ತಿನ್ನೋದು ಬೋರ್ ಆಗುತ್ತಲ್ವ, ಈ ಥರನೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಸೈಡಿಂದ ನೀವು ಈ ಥರ ಫೋಲ್ಡ್ ಮಾಡ್ತಾ ಬಂದರೆ ಎಲ್ಲನೂ ಕೂಡ ಇದೇ ಶೇಪಲ್ಲಿ ಬರುತ್ತೆ. ನೀಟಾಗಿ ನೀವು ಇದೇ ರೀತಿ ಎಲ್ಲನೂ ಒಂದು ಕಡೆ ಒಟ್ಟಿಗೆ ಮಾಡಿ ಇಟ್ಕೊಳ್ಳಿ. ನಾನು ಇವಾಗ ಎಲ್ಲನೂ ಇದೇ ಶೇಪಲ್ಲಿ ಮಾಡಿ ಇಟ್ಕೊತಾ ಇದ್ದೀನಿ. ಏಕೆಂದರೆ ಎಣ್ಣೆ ಬಿಸಿಯಾಗಿದ್ದಾಗ ಎಲ್ಲ ರೆಡಿಯಾಗಿದ್ದರೆ ಬೇಗ ಹಾಕಿಬಿಡ್ಬೋದು. ಇಲ್ಲಾಂದರೆ ಇದನ್ನೇ ಮಾಡ್ತೀನಿ ನಿಂತ್ಕೊಂಡ್ರೆ ಎಣ್ಣೆನೇ ಬೇಗ ಕಾಯ್ದುಬಿಡುತ್ತೆ. ನಾನು 2 ಶೇಪಲ್ಲೂ ಮಾಡಿಟ್ಕೊಂಡಿದ್ದೀನಿ. ಈ ಥರ ರೌಂಡಿಗೂ ಮಾಡಿದ್ದೀನಿ, ಇನ್ನೊಂದು ಶೇಪ್ ಹೊಸ ಡಿಸೈನಲ್ಲಿ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ. ಮಕ್ಕಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ಕೂಲ್ಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ ಎಲ್ಲ ಕಟ್ಬೋದು. ಡಿಫ್ರೆಂಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಶೇಪಲ್ಲಿ. ಈ ಥರ ಮಾಡಿಕೊಟ್ಟಿದ್ರೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಸಖತ್ ಇಷ್ಟಪಟ್ಟು ತಿಂದಳು. ನೋಡಿ, ಇಲ್ಲಿ ಪಾಕನೂ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಆಗಲೇ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ. ಇವಾಗ ರೆಡಿಯಾಗಿರೋಂಥ ಉಂಡೆಗಳೆಲ್ಲನೂ ನೀವು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಅದನ್ನ ಎಣ್ಣೆಗೆ ಹಾಕ್ತಾ ಬನ್ನಿ. ಸಿಮ್ಮಲ್ಲಿ ಇದನ್ನು ಬೇಯಿಸ್ಕೊಂಡು ಆದಮೇಲೆ ಪಾಕ ರೆಡಿ ಇರುತ್ತಲ್ಲ, ಆ ಪಾಕದೊಳಗಡೆ ಎಲ್ಲನೂ ನೀವು ಇದನ್ನು ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ತಿನ್ಬೋದು ಆರಾಮ್ಸೆ. ಸೂಪರಾಗಿದೆ ಟೇಸ್ಟು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬರುತ್ತೆ. ಮಿಸ್ ಇಲ್ದಂಗೆ ಟ್ರೈ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.